ಪ್ರಿಯರಾದವರೇ, ಈ ದಿನ ಶಿಕ್ಷಕರ ದಿನವಾಗಿರುವುದರಿಂದ ನಾವು ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಶಿಕ್ಷಕರಿಗೋಸ್ಕರ ಈಗ ನಾವು ಪ್ರಾರ್ಥನೆ ಮಾಡೋಣ. ನೋಡ್ರಿ, ಎಷ್ಟೋ ಶಾಲೆಗಳಿದೆ, ಸರ್ಕಾರ ಶಾಲೆಗಳಿದೆ, ಪ್ರೈವೇಟ್ ಶಾಲೆಗಳಿದೆ, ಅದು ಮಾತ್ರವಲ್ಲ ಎಷ್ಟೋ ಕಾಲೇಜುಗಳಿದೆ ಅಲ್ವಾ. ನಮ್ಮ ಭಾರತ ದೇಶದಲ್ಲಿ ನೋಡಬೇಕಾದ್ರೆ ಒಂದು ವರ್ಷದಲ್ಲಿ ಲಕ್ಷಾಂತರ ಯೌವನಸ್ಥರು, ಹುಡುಗರು ಶಾಲೆಯನ್ನು ಮುಗಿಸಿ, ಕಾಲೇಜನ್ನು ಮುಗಿಸಿ ಅವರು ತೇರ್ಗಡೆಯಾಗಿ ಬರುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ಆ ಶಿಕ್ಷಕರು, ಟೀಚರ್ಗಳು. ಅವರಿಗೆ ಒಳ್ಳೆ ಸುಖಬಲ ಆರೋಗ್ಯವನ್ನು ಕೊಡಬೇಕು, ದೇವರವರಿಗೆ ಒಳ್ಳೆ ಜ್ಞಾನವನ್ನು ಕೊಡಬೇಕು. ಅದು ಮಾತ್ರವಲ್ಲ, ದೇವರು ಅವರನ್ನು, ಅವರ ಕುಟುಂಬಗಳನ್ನು, ಅವರು ಮಾಡುವಂಥ ಈ ಶಿಕ್ಷಣ ಸೇವೆಯನ್ನು ಕರ್ತನ ಆಶೀರ್ವದಿಸುವಂತೆ. ಹಾಗೆ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣವೇ? ನನ್ನೊಟ್ಟಿಗೆ ನೀವೆಲ್ಲೇ ಇದ್ದರೂ ಕೂಡ ಒಂದು 2 ನಿಮಿಷಗಳು ಮಾತ್ರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಂಥ ಈ ಸಮಯದಲ್ಲಿ ನಿಮ್ಮ ಟೀಚರ್ಸನ್ನು ಕೂಡ ನೆನಪು ಮಾಡಿಕೊಳ್ಳ್ರಿ. ಅದು ಮಾತ್ರವಲ್ಲ, ಭಾರತ ದೇಶದಲ್ಲಿರುವಂಥ ಎಲ್ಲ ಟೀಚರ್ಸನ್ನು ಕರ್ತನ ಮುಂದೆ ನಿಲ್ಲಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ಈ ದಿನ ನಾನು ಕೂಡ ಈ ಕನ್ನಡ ಭಾಷೆಯನ್ನು ಮಾತಾಡಿ, ದೇವರೇ, ಕನ್ನಡ ಭಾಷೆಯನ್ನು ಓದಲು, ದೇವರೇ, ಕನ್ನಡ ಭಾಷೆಯಲ್ಲಿ ತರ್ಜಮೆ ಮಾಡಲು ಅದಕ್ಕೆ ಕಾರಣ ನೀನು ಸ್ವಾಮಿ, ನಿನ್ನ ಕೃಪೆ. ಅದು ಮಾತ್ರವಲ್ಲ, ಇದನ್ನು ಕಲಿಸಿಕೊಟ್ಟಂಥ ನನ್ನ ಶಿಕ್ಷಕರಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನೋಡ್ರಿ ಸ್ವಾಮಿ, ಭಾರತ ದೇಶದಲ್ಲಿ ಎಷ್ಟೋ ಲಕ್ಷಾಂತರ ಟೀಚರ್ಸ್ಗಳಿದ್ದಾರಪ್ಪ. ಇವರಿಗೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವರೇ, ಮೊದಲನೇದಾಗಿ ಎಲ್ಲ ಟೀಚರ್ಗಳಿಗೋಸ್ಕರ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ದೇವರೇ, ನಿಮಗೆ ಸ್ತೋತ್ರ. ಅನೇಕ ಸ್ತ್ರೀಯರು ಟೀಚರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ, ಅನೇಕ ಪುರುಷರುಗಳು ದೇವರೇ ಟೀಚರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇವರಿಗೋಸ್ಕರ ಸ್ತೋತ್ರ ಸ್ವಾಮಿ. ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಟೀಚರ್ಗಳು ಕೆಲಸ ಮಾಡ್ತಿದ್ದಾರೆ, ನಿಮಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ವಸತಿಗಳು ಇಲ್ಲದಿರುವಂಥ ಶಾಲೆಗಳಲ್ಲಿ ಅನೇಕ ಟೀಚರ್ಗಳು ತ್ಯಾಗದಿಂದ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ, ನಮ್ಮ ಭಾರತ ದೇಶದಲ್ಲಿರುವಂಥ ಸರ್ಕಾರಿ ಶಾಲೆಗಳು, ದೇವರೇ, ಸರ್ಕಾರಿ ಕಾಲೇಜುಗಳು, ಪ್ರೈವೇಟ್ ಶಾಲೆಗಳು, ಪ್ರೈವೇಟ್ ಕಾಲೇಜುಗಳು, ಅದರಲ್ಲಿ ಇರುವಂಥ ಕೆಲಸ ಮಾಡುವಂಥ, ಸೇವೆ ಸಲ್ಲಿಸುವಂಥ ಎಲ್ಲ ಟೀಚರ್ಗಳಿಗಾಗಿ ನಾವು ನಿಮಗೆ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಇವರ ಮೇಲೆ ನಿನ್ನ ಆಳ್ವಿಕೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಎಲ್ಲ ಟೀಚರ್ಗಳ ಮೇಲೆ ಕರ್ತನ ಆಳ್ವಿಕೆ ಬರಲಿ ಸ್ವಾಮಿ. ಅವರಿಗೆ ನಿನ್ನ ಜ್ಞಾನದಿಂದ ತುಂಬಿಸು ಸ್ವಾಮಿ. ನಿನ್ನ ಕೃಪೆ ಅವರ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ದಿನಮಾನಗಳಲ್ಲಿ ನ್ಯೂಸ್ ಪೇಪರಲ್ಲಿ ನಾವು ನೋಡ್ತೇವೆ, ಈ ಟೀಚರ್ ನಿಮಿತ್ತವಾಗಿ ಈ ಒಂದು ಮಗಳ ಜೀವಿತ ಹಾಳಾಯಿತು, ಈ ಮಗನ ಜೀವಿತ ಹಾಳಾಯಿತು. ಶತ್ರು ಯಾವ ಟೀಚರನ್ನು ಮಕ್ಕಳ ಜೀವಿತ ಹಾಳು ಮಾಡೋದಕ್ಕೆ ಉಪಯೋಗ ಮಾಡಬಾರ್ದು ಸ್ವಾಮಿ. ಈ ಟೀಚರ್ಗಳಿಗೆ ವಿರುದ್ಧವಾಗಿ ಎದ್ದೇಳುವಂಥ ಎಲ್ಲ ಅಂಧಕಾರದ ಶಕ್ತಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಲಯಪಡಿಸ್ತೇವೆ ಸ್ವಾಮಿ. ಎಲ್ಲ ಟೀಚರ್ಗಳು ಶ್ರದ್ಧೆಯಿಂದ ಸೇವೆ ಸಲ್ಲಿಸಲಿ ಸ್ವಾಮಿ, ನಿಯತ್ತಾಗಿ ಸೇವೆ ಸಲ್ಲಿಸಲಿ ಸ್ವಾಮಿ, ನಂಬಿಗಸ್ತರಾಗಿ ಸೇವೆ ಸಲ್ಲಿಸಲಿ ಸ್ವಾಮಿ. ಅವರಿಗೆ ಒಳ್ಳೆ ಸುಖಬಲ ಆರೋಗ್ಯವನ್ನು ಕೊಡು ಸ್ವಾಮಿ. ಯಾವ ಬಲಹೀನತೆಗಳು, ಯಾವ ವ್ಯಾಧಿಗಳು ಅವರನ್ನು ಮುಟ್ಟಬಾರದು ಸ್ವಾಮಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಅವರು ಹೋಗುವಾಗ, ಅವರು ಬರುವಾಗ ಹಸ್ತ ಅವರ ಸಂಗಡ ಇದ್ದು ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ದಿನಪತ್ರಿಕೆಗಳಲ್ಲಿ ನಾವು ನೋಡ್ತೇವೆ, ಕಾಲೇಜಲ್ಲಿ ಓದುವಂಥ ಮಕ್ಕಳು, ಶಾಲೆಯಲ್ಲಿ ಓದುವಂಥ ಮಕ್ಕಳು ಟೀಚರ್ಗೆ ವಿರುದ್ಧವಾಗಿ ಎದ್ದು ಅನೇಕ ಕಾರ್ಯಗಳನ್ನು ಮಾಡ್ತಿದ್ದಾರಪ್ಪ. ಆ ರೀತಿಯಾದಂಥ ಹಿಂಸಾ ಕಾರ್ಯಗಳು, ದೌರ್ಜನ್ಯದ ಕಾರ್ಯಗಳು ಮಕ್ಕಳ ಮುಖಾಂತರವಾಗಿಯೋ, ಹೆತ್ತವರ ಮುಖಾಂತರವಾಗಿಯೋ, ಸಮಾಜದಲ್ಲಿರುವಂಥ ವ್ಯಕ್ತಿಗಳ ಮುಖಾಂತರವಾಗಿ ಬಾರದ ಹಾಗೆ ದೇವರ ಎಲ್ಲ ಟೀಚರನ್ನು ನಿನ್ನ ರಕ್ತ ಕೋಟೆಯೊಳಗೆ ಮುಚ್ಚಿ ಮರೆ ಮಾಡಿಕೋ ಸ್ವಾಮಿ. ಅದು ಮಾತ್ರವಲ್ಲ, ಈ ದಿನಮಾನಗಳನ್ನು ನೋಡ್ತೇವೆ, ಟೀಚರ್ ಕೆಲಸ ತುಂಬ ಪ್ರೆಷರ್ ಆಗಿದೆ, ತುಂಬ ಒತ್ತಡ ತುಂಬಲ್ಪಟ್ಟಂಥ ಕೆಲಸವಾಗಿದೆ. ದೇವರೇ, ಇದನ್ನು ದೇವರೇ ಅನುಕೂಲತೆಯಿಂದ ದೇವರೇ ಅವರು ಸೇವೆ ಸಲ್ಲಿಸಲು ನೀನು ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅದು ಮಾತ್ರವಲ್ಲ ದೇವರೇ, ಈ ಶಿಕ್ಷಣವಾದದ್ದು ವ್ಯಾಪಾರವಾಗಿ ಇರಬಾರ್ದು ಸ್ವಾಮಿ. ಎಲ್ಲ ಜಾಗಗಳಲ್ಲಿ ಇದನ್ನು ಸೇವೆಯಾಗಿ ಸಲ್ಲಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಹಣಕ್ಕಾಗಿ ಒಬ್ಬರು ಕೂಡ ಈ ಟೀಚಿಂಗ್ ಪ್ರೊಫೆಷನಲ್ಲಿ ಇರಬಾರ್ದು ಸ್ವಾಮಿ. ಸೇವೆಗಾಗಿ ಮಕ್ಕಳ ಭವಿಷ್ಯತ್ ಕಾಲವನ್ನು ರೂಪಿಸುವಂಥ ಹೃದಯವುಳ್ಳವರು ಈ ಶಿಕ್ಷಣದ ಸೇವೆಯಲ್ಲಿ ಇರಲು ನಿನ್ನ ಕೃಪೆ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ. ತಂದೆ, ಮಗನು, ಪವಿತ್ರಾತ್ಮನ ಹೆಸರಿನಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಟೀಚರ್ಗಳನ್ನು ನಾವು ಆಶೀರ್ವದಿಸ್ತೇವೆ ಸ್ವಾಮಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ,
ಆಮೇನ್, ಆಮೇನ್. ಶಿಕ್ಷಕರೇ, ನಿಮ್ಮನ್ನು ಕರ್ತನು ಅಪರಿಮಿತವಾಗಿ ಆಶೀರ್ವದಿಸಲಿ ಎಂಬುದಾಗಿ ನ್ಯೂ ಹೋಪ್ ಟಿವಿಯ ಪರವಾಗಿ ನಾವು ವಂದಿಸ್ತೇವೆ, ಹಾರೈಸ್ತೇವೆ, ಆಶೀರ್ವದಿಸ್ತೇವೆ. ಗಾಡ್ ಬ್ಲೆಸ್ ಯು.